ಹೊಸಪೇಟೆ ರಾಮಕೃಷ್ಣ ಫಾರ್ಮ್ ಹೌಸ್. ನಾನು ಇರಲ್ಲ, ಒಂದ್ 2-3 ದಿನ ಫಾರಿನ್ ಹೋಗ್ತಾ ಇದೀನಿ, ನೀವೆಲ್ಲರೂ ಇರ್ಬೋದು ಅಂತ ಹೇಳ್ದ. ಒಳ್ಳೆ ವಾತಾವರಣ, ಸಿಟಿಗೂ ಹತ್ರ ಇದೆ, ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದೆ ಪಿಕ್ನಿಕ್ ಸ್ಪಾಟು? ಎಲ್ಲ ಫ್ರೆಶ್ ಆದ್ರ? ಬನ್ನಿ ಒಂದ್ ರೌಂಡ್ ತೋಟ ಸುತ್ಕೊಂಡ್ ಬರೋಣ. ನಾವೆಲ್ಲೂ ಬರಲ್ಲ, ನಮ್ ಫ್ರೆಂಡ್ ಇಲ್ಲಿಗೆ ಬರ್ತೀನಿ ಅಂತ ಫೋನ್ ಮಾಡಿದಾಳೆ. ಇನ್ನ ಪಾಯಿಂಟ್ ವೈಶಾಲಿ ಅವರೇ, ಇಲ್ಲೂ ನಿಮ್ ಫ್ರೆಂಡ್ ಏನ್ರಿ? ನಗರ ಜೀವನನ ಹಳೆ ಮುಖಗಳನ್ನ ಮರಿಬೇಕು ಅಂತ ನಾವಿಲ್ಲಿ ಬಂದಿರೋದು. ನಿಮ್ದು ಅದೇ ಹಳೆ ಮುಖ ಅಲ್ವಾ? ಅದ್ಯಾವ್ದೋ ಬಿಸ್ನೆಸ್ ಶುರು ಮಾಡಿದ್ದಂತೆ, ಚಿಪ್ ಮಾಡ್ತಿಯಂತೆ. ಪೊಟ್ಯಾಟೊ ಚಿಪ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಪೊಟ್ಯಾಟೊ ಚಿಪ್ಸ್ ಅಲ್ಲ, ಟ್ರ್ಯಾಕಿಂಗ್ ಚಿಪ್ಸ್. ಈ ಕಾಲದಲ್ಲಿ ಪ್ರತಿಯೊಂದು ಗೊತ್ತಿರ್ಬೇಕು ಕಣ್ರೆ. ಗಂಡಸರು ನಮ್ಮನ್ನ ಚೀಟ್ ಮಾಡ್ತಾನೆ ಇರ್ತಾರೆ ಗೊತ್ತಾ? ನಮ್ ಗುಂಡಣ್ಣ ಅಂತವ್ರಲ್ಲಪ್ಪ. ಏನು ಶ್ರೀರಾಮಚಂದ್ರನ್ ಜೂನಿಯರಾ? ನನ್ ಪತಿ ಪರಮೇಶ್ವರನು ಅಷ್ಟೇ. ಬೆಳಿಗ್ಗೆ ಮನೆ ಬಿಟ್ಟು ಹೋದ್ ಗಂಟು ಬರೀ ಕೆಲ್ಸಕ್ಕೆ ಹೋಗಿ ಬರ್ತಾರ? ಹಾಗಿದ್ರೆ ಕರೆಕ್ಟ್ ಟೈಮ್ಗೆ ಬರ್ಬೇಕಪ್ಪ. ಬೋರ್ಡ್ ಮೀಟಿಂಗು ಅಂತಾರೆ, ಟ್ರಾಫಿಕ್ ಜಾಮು ಅಂತಾರೆ, ಟೈರ್ ಪಂಚರು ಅಂತಾರೆ, ಹಳೆ ಫ್ರೆಂಡ್ ಸಿಕ್ಕಿದ್ದ ಅಂತಾರೆ. ಹೌದು ಪಾರು, ಅವಾಗ ಇದನ್ನೆಲ್ಲ ಹೇಳಿದಾರೆ. ಇದನ್ನೆಲ್ಲ ಕಂಡುಹಿಡಿಯೋದು ಹೇಗೆ? ಅದೇ ನನ್ ಬಿಸ್ನೆಸ್. ಇಲ್ಲಿ ನೋಡಿ, ಇದು ಟ್ರ್ಯಾಕಿಂಗ್ ಚಿಪ್. ಅಂದ್ರೆ ಕಾಡಲ್ಲಿ ಹುಲಿ ಸಿಂಹಗಳ ಕಾಲಿಗೆ ಕಾಲರ್ ಅಂತ ಕಟ್ಟಿರ್ತಾರೆ. ಕೂತಲ್ಲೇ ಕಂಪ್ಯೂಟರ್ ಮೂಲಕ ಅದೆಲ್ಲೆಲ್ಲಿ ಓಡಾಡುತ್ತೆ ಅನ್ನೋದನ್ನ ನೋಡಬಹುದು. ಅಂದ್ರೆ ನನ್ ಪತಿ ಪರಮೇಶ್ವರನ್ ಕಾಲ್ಗೆ ಕಾಲರ್ ಕಟ್ಬೇಕಾ? ಅವ್ರ ಮೊಬೈಲ್ಗೆ ಗೊತ್ತಾಗ್ದಾಗೆ ಈ ಚಿಪ್ ನ ಹಾಕಿ, ಚಿಪ್ ಮೇಲೆ ಚಿಪ್ ಕೂರುತ್ತೆ. ಅವ್ರು ಎಲ್ಲೆಲ್ಲಿ ಓಡಾಡ್ತಾರೆ ಅನ್ನೋದು ಈ ಲ್ಯಾಪ್ಟಾಪ್ ಅಲ್ಲಿ ಕಾಣುತ್ತೆ. ಅದ್ರ ಐಡಿ ಈ ಲ್ಯಾಪ್ಟಾಪ್ ಅಲ್ಲಿ ಫೀಡ್ ಆಗಿರುತ್ತೆ. ಇದನ್ನ ಇವಾಗ ಮೊಬೈಲ್ ಅಲ್ಲಿ ಹೆಂಗ್ ಹಾಕೋದು? ಕಲಾಕ್ಷೇತ್ರಕ್ಕೆ ಹೋಗಿ ಬರ್ತೀನಮ್ಮ. 3 ದಿನ ಆರಾಮಾಗಿರೋಣ ಅಂತ ಪಿಕ್ನಿಕ್ ಕರ್ಕೊಂಡ್ ಬಂದು ಇವಾಗ ನೀವೇ ಹೊರಟ್ರಾ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದ್ ಬರ್ತೀನಿ ಮಾತಾಡೋಣ. ನೀವು ಕೋರ್ಟ್ಗೆ ಹೋಗ್ತಾ ಇದೀನಮ್ಮ. ಕೋರ್ಟ್ಗೆ? ಭಾನುವಾರನು? ಅಯ್ಯ, ಕೋರ್ಟ್ ಇಲ್ಲ ಅಂದ್ರೆ ಏನಂತಮ್ಮ? ಕ್ಲೈಂಟ್ ಇರಲ್ವಾ? ಕೋಣ ಇಲ್ಲ ಅಂದ್ರೆ ಕುಂಟ ಇರಲ್ವಾ? ಹೊಸ ಕ್ಲೈಂಟ್ ಅಡ್ವಾನ್ಸ್ ತಗೊಂಡ್ ಬರ್ತಾ ಇದಾರೆ, ಅವ್ರ ಹತ್ರ ದುಡ್ಡು ತಗೊಂಡು ಪೇಪರ್ಸ್ ತಗೊಂಡ್ ಬರ್ತೀನಿ. ನಡಿ ಹೋಗೋಣ. ಬಂದ್ಮೇಲೆ ಎಲ್ಲ ಹೋಗಿದ್ರೆ ಏನೇನ್ ಮಾಡಿದ್ರೆ ಎಲ್ಲ ನಮಗೆ ಹೇಳ್ಬೇಕು. ವರದಿ ಒಪ್ಪಿಸ್ಬೇಕು. ಪಚ್ಚವಾಳೆ, ಮದ್ವೆ ಆದ್ಮೇಲೆ ನಮ್ ಸ್ವಾತಂತ್ರ್ಯನೇ ಇಲ್ಲ ಕಣ. ಯಾವ ಮಹಾತ್ಮ ಗಾಂಧೀಜಿನೂ ನಮ್ ಸಹಾಯ ಮಾಡಕ್ ಆಗಲ್ಲ. ನೋಡಿ, ರೆಡ್ ಆಟೋ ನೋಡ್ರು ಕಣೆ. ಹೊಸ ಕಾರ್ ಓಡಿಸೋ ಹುಡುಗಿರ್ಗೆ ಬ್ರೇಕ್ ಯಾವ್ದು ಗೇರ್ ಯಾವ್ದು ಗೊತ್ತಾಗಲ್ಲ ಕಣ. ಪರಮ, ಬ್ರೇಕು ಕಾಲಲ್ಲಿ ಇರುತ್ತೆ, ಗೇರು ಕೈಯಲ್ಲಿ ಇರುತ್ತೆ ಕಣ. ಅಡಿಯಲ್ಲೇ ಬೈದ್ ಬೆಂಡಸ್ಪೂರ್ಣ. ಸಾರಿ ರೀ, ಗೊತ್ತಿಲ್ಲದೆ ಡ್ಯಾಶ್ ಹೊಡೆದ್ಬಿಟ್ಟೆ. ನೀವಿಬ್ರು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಅಯ್ಯೋ, ಬಟ್ಟೆ ಎಲ್ಲ ಧೂಳಾಗ್ಬಿಟ್ಟಿದೆ. ಸಾರಿ ರೀ, ಸಾರಿ. ಕಾಲೆಲ್ಲ ಧೂಳಾಗ್ಬಿಟ್ಟಿದೆ. ಮೇಡಮ್ ನೋಡಿ, ಇಲ್ಲೆಲ್ಲ ಧೂಳಾಗಿದೆ. ಸಾರಿ ರೀ. ನೀವು ಸಡನ್ ಆಗಿ ಬಂದ್ಬಿಟ್ರಲ್ಲ, ಗೊತ್ತಿಲ್ಲದೆ ಡ್ಯಾಶ್ ಹೊಡೆದ್ಬಿಟ್ಟೆ. ಸಾರಿ. ಪಾರು ಪಾರು ಪಾರು, ರೆಡ್ ಚುಕ್ಕಿ ಎಲ್ಲೆಲ್ಲ ಹೋಗ್ತಾ ಇದೆ ಕಣೆ. ಅವ್ರು ಹೋಗ್ಬೇಕಾಗಿರೋದು ಈ ಕಡೆ ತಾನೆ, ಆ ಕಡೆ ಹೋಗ್ತಾ ಇದಾರೆ. ಇದು 9th ಮೇನ್ ಕಡೆ. ಹೇಗಿದೆ ಜೀವನ? ದಿನಕ್ಕೆ 24 ಗಂಟೆ ಸಾಲಲ್ಲ ಮೇಡಮ್ ನವರೇ. ನಿಮಗ್ ಮದ್ವೆ ಆಗಿದ್ಯಾ? ಹೇಳದ್ನಲ್ಲ, MBA ಒಂದ್ಸಲ ಆಗ್ಬಿಟ್ಟಿದೆ. ಸಾಲ್ದಾ? ಸಾಲ್ದು ಅನ್ಸುತ್ತೆ ಇವನ್ ನೋಡಿದ್ಮೇಲೆ. ಏನ್ ನಿಮ್ ಉದ್ದೇಶ? ನೋಡಿ ಮೇಡಮ್ ನವರೇ, 3 ತಿಂಗಳಿಗೊಂದು ಹೊಸ ಬ್ರಾಂಡ್ ಮೊಬೈಲ್ ಬರ್ತಾನೆ ಇರುತ್ತೆ. ನಾವು ಮೊಬೈಲು ಅಂತ ಮೋಸ ಹೋಗಿ ಪೊಲೀಸ್ ಬ್ರಾಂಡ್ ವಾಕಿಟ್ ಆಗಿ ತಗೊಂಡ್ಬಿಟ್ಟಿದೀವಿ. ನಿಶಾ, ನನ್ ಪತಿ ಪರಮೇಶ್ವರನ್ ಭುಜದ ಮೇಲೆ ಒಂದು ಉದ್ದವಾಗಿರೋ ಕೂದಲು ಸಿಕ್ತು. ಗೊತ್ತು, ಬಲ್ಗಡೆ ಇತ್ತು ತಾನೆ? ನಿಮ್ಗೆ ಗೊತ್ತು? ಹುಡುಗಿಯರ್ನ ಬಲ್ಗಡೆನೆ ಕೂರಿಸ್ಕೊಳ್ಳೋದು ಅದು ಸಂಪ್ರದಾಯ. ಏನು ನಿಮ್ಗೆ ಚಿಪ್ ಬೇಕಾ ಬೇಡ್ವಾ? ಬಾರು, ಮದ್ವೆಗೆ 5 ಲಕ್ಷ ಖರ್ಚು ಮಾಡ್ತೀವಿ, ಚಿಪ್ಪಿಗೆ 50,000 ಖರ್ಚು ಮಾಡಕ್ಕಾಗಲ್ವೇನೆ? ನಂಗೆ ಚಿಪ್ ಬೇಕು. ನನ್ಗೂ ಒಂದು ಚಿಪ್ ಬೇಕು. ಮಾರಕ್ಕೆ ಅಂತಾನೆ ತಂದಿದ್ದು. ನೀವು ಸಿಟಿಗೆ ಬರೋದಂತ ಲ್ಯಾಪ್ಟಾಪ್ನು ನಿಮ್ ಹತ್ರನೇ ಇಟ್ಕೊಳ್ಳಿ. ದುಡ್ಡು ಕೊಟ್ರೆ ಸಾಕು. ಈಗ್ಲಾದ್ರೂ ಅರ್ಥ ಆಯ್ತಾ? ಗಂಡಂದ್ರು ಸುಳ್ಳು ಹೇಳ್ತಾರೆ. ರಾಯರ್ ಮಠಕ್ಕೆ ಅಂತ ಹೋಗಿ ರಂಭಾ ನೃತ್ಯ ನೋಡ್ಕೊಂಡ್ ಬರ್ತಾರೆ. ಪರಮ, ನಿಶಾ ಇವರಿಬ್ರು ಫ್ರೆಂಡು ಕಣ. ಓಸಿ ಹುಡುಗಿ AC ಕಾಲಲ್ಲಿ ಕರ್ಕೊಂಡು ಹೋದ್ಲು ಅಂತ ಹಿಂದೆ ಹೋಗಿ ತಪ್ಪು ಮಾಡ್ಬಿಟ್ಟು ಕಣ. ಇವಳನ್ನ ಹಿಂಗೆ ಬಿಡಬಾರ್ದು ಕಣ.